ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಗೆದ್ದಾಯ್ತು, ಟ್ರೋಫಿ ತಗೊಂಡು ಹೋಗಿದ್ದಾಯ್ತು, ಜೊತೆಗೆ 50+10 60 ಲಕ್ಷ ರೂಪಾಯಿನ ತಗೊಂಡು ಹೋಗಾಯ್ತು. ಆದರೆ ಇದೆಲ್ಲ ಆದ ನಂತರ ಅಶ್ವಿನಿ ಅವರು ಹೊರಗೆ ಬಂದು ಮಾತನಾಡ್ತಾ ಇದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗಿಲ್ಲಿಗೆ ಬಂದಿರೋ ಓಟ್ಸು ನಿಜ ಅಲ್ಲ, ನಾನೇ ಗೆಲ್ಬೇಕು, ಗಿಲ್ಲಿ ಗೆಲ್ಲುವೇ ಅಲ್ಲ, ಅವನಿಗೆ ಓಟ್ಸ್ ಬಂದಿರೋದಕ್ಕೆ ಚಾನ್ಸೇ ಇಲ್ಲ, ಇದು ವ್ಯಕ್ತಿತ್ವದ ಆಟ, ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಇದು. ಶ್ರುತಿ ಮ್ಯಾಮ್ ಅವರು ಗೆದ್ದ ನಂತರ ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಹೆಣ್ಣು ಮಗಳು ಪ್ರಬಲವಾಗಿ ಇದ್ದಿದ್ದು ಅಂತ ಅಂದ್ರೆ ಅದು ನಾನೇನೆ. ಆದ್ರೆ ಅದು ಹೆಂಗೆ ನನ್ನನ್ನ ಗೆಲ್ಸ್ಲಿಲ್ಲ, ಈ ಸತಿ ಸುದೀಪ್ ಸರ್ ಅವರು ಶ್ರುತಿ ಮ್ಯಾಮ್ ಆದ್ಮೇಲೆ ಒಂದು ಹೆಣ್ಮಗ್ಳನ್ನ ಗೆಲ್ಸ್ತೀನಿ ಅಂತ ಅನ್ಕೊಂತಾ ಇದ್ರೆ, ಆದ್ರೆ ಅದು ನನಗೆ ಮೋಸ ಆಯ್ತು. ಯಾಕಂತಂದ್ರೆ ರಕ್ಷಿತಾ ಏನ್ ಮಾಡುದು ಸೆಕೆಂಡ್ ಪ್ಲೇಸ್ಗೆ ಬರೋದಕ್ಕೆ, ಅಟ್ಲೀಸ್ಟ್ ನಾನೇ ಬಿಗ್ ಬಾಸ್ ವಿನ್ನರ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ಅಂತ ಅಶ್ವಿನಿ ಅವ್ರು ಹೇಳ್ತಾ, ಆದ್ರೆ ಅಟ್ಲೀಸ್ಟ್ ರನ್ನರ್ ಅಪ್ ಆದ್ರೂ ಆಗ್ತೀನಿ ಅಂತ ಅಂದ್ರೆ ಅದು ರಕ್ಷಿತಾ. ಇವರಿಬ್ರು ಏನ್ ಮಾಡಿದ್ದಾರೆ, ಗಿಲ್ಲಿ ಬರೀ ಬೇರೆಯವ್ರಿಗೆ ರೇಗಿಸ್ಕೊಂಡಿದ್ದ, ಜೊತೆಗೆ ನನ್ನ ಕೋಪವನ್ನ ಅಂದ್ರೆ ಅಶ್ವಿನಿ ಅವ್ರ ಕೋಪವನ್ನ ಬಳಸ್ಕೊಂಡು ಗಿಲ್ಲಿ ಅವರು ಗೆದ್ದಿದ್ದಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ನ ಕೂಡ ಅಶ್ವಿನಿ ಅವರು ಹೊರಗೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಸೊ ಇದ್ರ ಜೊತೆಗೆ ಶುಕ್ರವಾರ 37 ಕೋಟಿ ವೋಟ್ಸ್ ಬಂದಿದೆ ಗಿಲ್ಲಿಗೆ ಅಂತ ಹೇಳಿದ್ರಂತಲ್ವಾ ಸುದೀಪ್ ಸರ್. ಸೊ ಇದಾದ ನಂತರ ಅಶ್ವಿನಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಗಿಲ್ಲಿಗೆ ಬಂದಿರೋ ವೋಟ್ಸ್ಗೂ ಅಶ್ವಿನಿ ಅವ್ರಿಗೆ ಬಂದಿರೋ ವೋಟ್ಸ್ಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆಯಂತೆ ಅಶ್ವಿನಿ ಅವ್ರ ಪ್ರಕಾರ. ಇಲ್ಲಿ ಹೊರಗಡೆ ಗಿಲ್ಲಿಗಿರೋ ಫ್ಯಾನ್ ಫಾಲೋವರ್ಸ್, ಗಿಲ್ಲಿಗಿರೋ ಕ್ರೇಜ್ ನ ನೋಡಿನೂ ಸಹ ಅಶ್ವಿನಿ ಅವರು ಈ ಮಾತನ್ನೇ ಆಡ್ತಾ ಇದ್ದಾರೆ. ಸೊ ನನಗೂ ಗಿಲ್ಲಿಗೂ ಇರೋ ವೋಟ್ಸ್ ಅಜಗಜಾಂತರ ವ್ಯತ್ಯಾಸ ಇದೆ, ನಾವೇನಾದ್ರೂ ಆಕ್ಚುಲ್ ವೋಟ್ಸ್ ನ ತಗ್ಸಿದ್ರೆ ನಾನೇ ಗೆದ್ದಿದ್ದೀನಿ ಅಂತ ಪ್ರೂವ್ ಆಗುತ್ತೆ ಅಂತ ಒಂದು ಸವಾಲ್ ರೀತಿನೇ ಬಿಗ್ ಬಾಸ್ಗೆ ಹೇಳ್ತಾ ಇದ್ದಾರೆ. ಸೊ ಅಶ್ವಿನಿ ಅವರು ಇಷ್ಟೆಲ್ಲ ನೋಡಿ ಸಹ ಮಾಧ್ಯಮಗಳ ಮುಂದೆ ಈ ರೀತಿ ಮಾತನ್ನ ಅಥವಾ ಈ ರೀತಿ ಅವರ ಬೇಸರವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಗೆದ್ದಿದ್ದು ಗಿಲ್ಲಿನೇ ಅಂತ ನಮ್ಮೆಲ್ಲರಿಗೂ ಗೊತ್ತು, ಆದ್ರೂ ಇದ್ಯಾಕೆ ಅಶ್ವಿನಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನಮ್ಗಿನ್ನ ಅರ್ಥ ಆಗ್ತಾ ಇಲ್ಲ. ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.